ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾದೇಶದಲ್ಲಿ ಹೊಸದೊಂದು ಚಳುವಳಿ ಆರಂಭವಾಗಿದೆ. ಉಗ್ರ ಸಂಘಟನೆಗಳು ಬೀದಿಗೆ ಬಂದು ರ್ಯಾಲಿ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಅವರ ಡಿಮ್ಯಾಂಡ್ ಏನ್ ಗೊತ್ತಾ? ಬಾಂಗ್ಲಾದೇಶ ಇಲ್ಲಿವರೆಗೆ ಪ್ರಜಾಪ್ರಭುತ್ವ ದೇಶವಾಗಿದ್ದು ಸಾಕು, ಇನ್ಮುಂದೆ ಈ ಪ್ರಜಾಪ್ರಭುತ್ವ ಎಲ್ಲ ಬಿಟ್ಟು ಬಾಂಗ್ಲಾವನ್ನ ಸಂಪೂರ್ಣ ಇಸ್ಲಾಮಿಕ್ ದೇಶವನ್ನಾಗಿ ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾವೆ. ಅದಕ್ಕೆ ಕೈ ಜೋಡಿಸಿರುವ ಕೆಲ ಉಗ್ರ ಸಂಘಟನೆಗಳು ಬೀದಿಗಿಳಿದು ರ್ಯಾಲಿಗಳನ್ನ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಬಾಂಗ್ಲಾದೇಶ ಕ್ಯಾಲಿಫೇಟ್ ಆಗಬೇಕು ಅಂತ ಈ ಸಂಘಟನೆಗಳು ಆಗ್ರಹ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಅಲ್ಲಿಗೆ ಎಲ್ಲೋ ಇದ್ದ ಹೋರಾಟ ಈಗ ಎಲ್ಲೋ ಬಂದು ತಲುಪಿದೆ. ಸರ್ಕಾರಕ್ಕೆ ಈ ರ್ಯಾಲಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಕೂಡ ಸಾಧ್ಯವಾಗುತ್ತಿಲ್ಲ. ಅಲ್ಲಿಗೆ ಇಲ್ಲಿವರೆಗೆ ನೆಮ್ಮದಿಯಿಂದ ಪ್ರಜಾಪ್ರಭುತ್ವ ದೇಶವಾಗಿದ್ದ ಬಾಂಗ್ಲಾ ಈಗ ನಿಧಾನವಾಗಿ ನರಕವಾಗಿ ಬದಲಾಗುತ್ತಿದೆ. ಒಂದ್ ಕಡೆ ಬಾಂಗ್ಲಾದಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಜಪಾನ್ನಲ್ಲಿ ಟ್ರಂಪ್ ಭಯ ಶುರುವಾಗಿದೆ. ಚುನಾವಣೆಗೂ ಮೊದಲು ಟ್ರಂಪ್ಗೆ ಬೇಷರತ್ ಬೆಂಬಲ ನೀಡಿದ್ದ ಜಪಾನ್ ಈಗ ಆತಂಕದಲ್ಲಿದೆ. ಜಪಾನ್ ಹಾಗೂ ಅಮೆರಿಕ ನಡುವೆ ಇದ್ದ ಹಲವು ಒಪ್ಪಂದಗಳನ್ನ ಮರುಪರಿಶೀಲನೆ ಮಾಡೋದಕ್ಕೆ ಟ್ರಂಪ್ ಮುಂದಾಗ್ತಾ ಇದ್ದಾರೆ. ಒಂದು ವೇಳೆ ಈ ಒಪ್ಪಂದಗಳು ಮರುಪರಿಶೀಲನೆ ಆಗಿದ್ದೇ ಆದಲ್ಲಿ ಜಪಾನ್ಗೆ ತುಂಬಾನೇ ತೊಂದರೆ ಆಗೋದಕ್ಕೆ ಶುರುವಾಗುತ್ತೆ. ಇದೇ ಕಾರಣಕ್ಕಾಗಿ ಜಪಾನ್ ಮುಂದೇನಾಗುತ್ತೋ ಅನ್ನುವ ಭಯದಲ್ಲಿದೆ. ಅಷ್ಟಕ್ಕೂ ಸ್ನೇಹಿತ ರಾಷ್ಟ್ರವಾಗಿದ್ದ ಜಪಾನ್ ಜೊತೆ ಮಾಡಿಕೊಂಡಿದ್ದ ಒಪ್ಪಂದವನ್ನ ಟ್ರಂಪ್ ಮರುಪರಿಶೀಲನೆ ಮಾಡ್ತಾ ಇರೋದು ಯಾಕೆ? ಜಪಾನ್ಗೆ ಟ್ರಂಪ್ ಭಯ ಕಾಡ್ತಾ ಇರೋದರ ಹಿಂದಿನ ಕಾರಣವೇನು? ಬಾಂಗ್ಲಾದಲ್ಲಿ ಯಾವ ರೀತಿಯ ಹೋರಾಟ ನಡೀತಾ ಇದೆ? ಉಗ್ರ ಸಂಘಟನೆಗಳು ಬೀದಿಗಿಳಿದ್ರು, ಬಾಂಗ್ಲಾ ಮಧ್ಯಂತರ ಸರ್ಕಾರ ಕೈಕಟ್ಟಿ ಕುಳಿತುಕೊಂಡಿರೋದು ಯಾಕೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾ ಇಲ್ಲಿವರೆಗೆ ಪ್ರಜಾಪ್ರಭುತ್ವ ದೇಶವಾಗಿತ್ತು. ಅದರ ಜೊತೆಗೆ ಅಲ್ಲಿ ಎಲ್ಲ ಧರ್ಮದವರಿಗೆ ಸಮಾನ ಅವಕಾಶಗಳಿತ್ತು. ಹಿಂದೂಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಇನ್ನು ಮುಂದೆ ಬಾಂಗ್ಲಾ ಪ್ರಜಾಪ್ರಭುತ್ವ ದೇಶವಾಗಿಯೇ ಉಳಿಯುತ್ತೆ ಅನ್ನೋದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಕಾರಣ ಬಾಂಗ್ಲಾದಲ್ಲಿ ಈಗ ಎಲ್ಲವೂ ಬದಲಾಗಿದೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅನ್ನುವ ಹೋರಾಟಗಳು ನಡೀತಾ ಇದ್ದಿದ್ದು ನಿಮಗೆಲ್ಲ ಗೊತ್ತಿರಬಹುದು. ಈಗ ಪ್ರಜಾಪ್ರಭುತ್ವ ದೇಶವೇ ಬೇಡ, ಬಾಂಗ್ಲಾವನ್ನ ಇಸ್ಲಾಮಿಕ್ ಕ್ಯಾಲಿಫೇಟ್ ಮಾಡಬೇಕು ಅಂತ ಹೋರಾಟ ಶುರುವಾಗಿದೆ. ಇಂಥದ್ದೊಂದು ಹೋರಾಟ ಶುರು ಮಾಡಿರೋದು 2009ರಲ್ಲೇ ಬ್ಯಾನ್ ಆಗಿದ್ದ ಉಗ್ರ ಸಂಘಟನೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಹಿಜ್ಬುತ್ ತಹ್ರೀರ್ ಅನ್ನುವ ಉಗ್ರ ಸಂಘಟನೆ ಬಾಂಗ್ಲಾವನ್ನ ಇಸ್ಲಾಮಿಕ್ ಕ್ಯಾಲಿಫೇಟ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಅಲ್ಲಿಗೆ ಟರ್ಕಿಯಲ್ಲಿ ಕೊನೆಯಾಗಿದ್ದ ಇಸ್ಲಾಮಿಕ್ ಕ್ಯಾಲಿಫೇಟ್ ಅನ್ನ ಮರುಸ್ಥಾಪನೆ ಮಾಡೋದಕ್ಕೆ ದೊಡ್ಡ ಪ್ರಯತ್ನಗಳು ನಡೀತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಸಂಘಟನೆಯನ್ನ ಹಲವು ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಹೀಗೆ ಬ್ಯಾನ್ ಆದ ಉಗ್ರ ಸಂಘಟನೆ ಈಗ ಮೊಹಮ್ಮದ್ ಯೂನಸ್ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಮತ್ತೊಮ್ಮೆ ತಲೆ ಎತ್ತಿದೆ. ಅದು ಕೂಡ ಬಹಿರಂಗವಾಗಿ ಒಂದು ನಿಷೇಧಿತ ಉಗ್ರ ಸಂಘಟನೆ ರ್ಯಾಲಿ ಮಾಡುತ್ತೆ ಅಂದರೆ ಬಾಂಗ್ಲಾದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ನೋಡಿ. ಅದು ಕೂಡ ಬಾಂಗ್ಲಾದ ರಾಜಧಾನಿಯಲ್ಲೇ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಶೇಖ್ ಹಸೀನಾ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು ಶುರುವಾದ ಹೋರಾಟ ಈಗ ಬೇರೆಯದ್ದೇ ದಾರಿ ಹಿಡಿದಿದೆ. ಒಂದಂತೂ ಸತ್ಯ, ಬಾಂಗ್ಲಾದಲ್ಲಿ ಅಳಿವಿನಂಚಿನಲ್ಲಿದ್ದ ಜಾತ್ಯತೀತತೆ ಸಂಪೂರ್ಣವಾಗಿ ಸಮಾಧಿ ಆಗೋದರಲ್ಲಿ ಅನುಮಾನವೇ ಬೇಡ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಬಾಂಗ್ಲಾದಲ್ಲಿ ಇನ್ನೂ ಕೂಡ ಚುನಾವಣೆ ಆಗಿಲ್ಲ. ಶೇಖ್ ಹಸೀನಾ ಅವರನ್ನ ದೇಶದಿಂದ ಓಡಿಸಿ 1 ವರ್ಷ ಆಗ್ತಾ ಬರ್ತಾ ಇದೆ. ಆದರೂ ಚುನಾವಣೆ ನಡೆಸೋದಕ್ಕೆ ಮಧ್ಯಂತರ ಸರ್ಕಾರ ಮುಂದೆ ಬರ್ತಾ ಇಲ್ಲ. ಮೊಹಮ್ಮದ್ ಯೂನಸ್ಗೆ ಇನ್ನಷ್ಟು ದಿನ ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ಆಸೆ ಕೂಡ ಇದೆ. ಇದನ್ನೇ ದಾಳವಾಗಿ ಬಳಸಿಕೊಂಡಿರುವ ಉಗ್ರ ಸಂಘಟನೆಗಳು ಇನ್ನು ಮುಂದೆ ಚುನಾವಣೆಯೇ ಬೇಡ, ಬಾಂಗ್ಲಾವನ್ನ ಇಸ್ಲಾಮಿಕ್ ಕ್ಯಾಲಿಫೇಟ್ ಮಾಡಿಬಿಡೋಣ ಅಂತ ಹೊಸ ಅಸ್ತ್ರವನ್ನೇ ಹೂಡಿಬಿಟ್ಟಿವೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಬಾಂಗ್ಲಾದಲ್ಲಿ ಈಗ ಹೋರಾಟ ಮಾಡ್ತಾ ಇರುವ ಉಗ್ರ ಸಂಘಟನೆ ಇದೆಯಲ್ಲ, ಅದು ಬಾಂಗ್ಲಾಗೆ ಸೇರಿದ ಉಗ್ರ ಸಂಘಟನೆ ಕೂಡ ಅಲ್ಲ. ಲೆಬನಾನ್ನಲ್ಲಿ ಶುರುವಾದ ಉಗ್ರ ಸಂಘಟನೆ ಇದು. ಎಲ್ಲೋ ಹುಟ್ಟಿದ ಉಗ್ರ ಸಂಘಟನೆಯೊಂದು ಬಾಂಗ್ಲಾದಲ್ಲಿ ಈ ರೀತಿಯಲ್ಲಿ ರ್ಯಾಲಿ ಮಾಡುತ್ತೆ ಅಂದರೆ ಬಾಂಗ್ಲಾದ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ನೀವೇ ಒಮ್ಮೆ ಅಂದಾಜು ಮಾಡಿಕೊಳ್ಳಿ. ಈ ರೀತಿಯ ಹೋರಾಟಗಳು ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಕೂಡ ಪರಿಣಾಮ ಬೀರಬಹುದು. ನಮ್ಮ ಪಕ್ಕದ ದೇಶದಲ್ಲಿ ಸ್ಥಿರವಿಲ್ಲದ ಪ್ರಜಾಪ್ರಭುತ್ವ ಆಡಳಿತ ಇದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅಪಾಯ ಕಾದಿದೆ. ನೆರೆಹೊರೆಯವರು ಸರಿ ಇಲ್ಲದೆ ಇದ್ರೆ ಸಮಸ್ಯೆ ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಅನ್ನೋದು ಇದಕ್ಕೆ ಅಲ್ವಾ? ನೊಬೆಲ್ ಪ್ರಶಸ್ತಿ ವಿಜೇತ ವ್ಯಕ್ತಿಯೊಬ್ಬ ಈ ರೀತಿಯ ಹೋರಾಟಗಳನ್ನ ನೋಡಿಯೂ ಸುಮ್ಮನಿದ್ದಾನೆ ಅಂದ್ರೆ ಹಲವು ಪ್ರಶ್ನೆಗಳಂತೂ ಖಂಡಿತವಾಗಿಯೂ ಮೂಡುತ್ತೆ. ಒಂದು ವೇಳೆ ಬಾಂಗ್ಲಾದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಂತ್ಯವಾಗಿ ಬಿಟ್ಟರೆ ಅಲ್ಲಿಗೆ ಬಾಂಗ್ಲಾದ ಅಂತ್ಯ ಕೂಡ ಸಮೀಪವಾದಂತೆಯೇ ಅರ್ಥ. ಮೊದಲೇ ವಿದೇಶಿ ಹೂಡಿಕೆದಾರರು ಬಾಂಗ್ಲಾಗೆ ಬಾಯ್ ಬಾಯ್ ಹೇಳಿದ್ದಾರೆ. ಆರ್ಥಿಕತೆ ಪಾತಾಳಕ್ಕೆ ಕುಸಿತಾ ಇದೆ. ಮುಂದೆ ಸರ್ಕಾರವೇ ಇಲ್ಲದ ದೇಶಕ್ಕೆ ಹೂಡಿಕೆ ಮಾಡೋದಕ್ಕೆ ಯಾರೂ ಮುಂದೆ ಬರೋದಿಲ್ಲ.
ಹೀಗಾಗಿ ಬಾಂಗ್ಲಾ ತನ್ನ ಗುಂಡಿಯನ್ನ ತಾನೇ ತೋಡಿಕೊಳ್ಳುತ್ತಿದೆ ಅಂದ್ರೂ ತಪ್ಪಾಗುವುದಿಲ್ಲ. ಹೀಗೆ ಬಾಂಗ್ಲಾದಲ್ಲಿ ಈ ರೀತಿಯ ಹೋರಾಟಗಳು ನಡೀತಾ ಇದ್ರೆ ಅತ್ತ ಜಪಾನ್ಗೆ ಟ್ರಂಪ್ ಭಯ ಶುರುವಾಗಿದೆ. ಸ್ನೇಹಿತರೆ, ಅಮೆರಿಕಾದ ಚುನಾವಣೆ ಸಂದರ್ಭದಲ್ಲಿ ಟ್ರಂಪ್ ಪರವಾದ ರ್ಯಾಲಿಗಳು ದೊಡ್ಡ ಮಟ್ಟದಲ್ಲೇ ನಡೀತಾ ಇದ್ವು. ಅಮೆರಿಕಾದಲ್ಲಿ ಟ್ರಂಪ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಅಂತ ಜಪಾನ್ನ ಜನ ಬೀದಿಗಿಳಿದು ರ್ಯಾಲಿ ಮಾಡ್ತಾ ಇದ್ರು. ಟ್ರಂಪ್ ಅಧಿಕಾರಕ್ಕೆ ಬಂದುಬಿಟ್ರೆ ಜಪಾನ್ಗೆ ಇದರಿಂದ ಲಾಭವಾಗುತ್ತೆ ಅನ್ನೋದು ಅವರ ಉದ್ದೇಶವಾಗಿತ್ತು. ಹೀಗೆ ಚುನಾವಣೆಯ ಸಂದರ್ಭದಲ್ಲಿ ಜಪಾನ್ನಲ್ಲಿ ಕೂಡ ಟ್ರಂಪ್ ಅಲೆ ಇತ್ತು. ಆದರೆ ಈಗ ಆ ಅಲೆ ಕಡಿಮೆಯಾಗಿದೆ. ಟ್ರಂಪ್ ಪರ ಇದ್ದ ಜಪಾನ್ನ ಜನ ಈಗ ಟ್ರಂಪ್ ವಿರುದ್ಧ ನಿಂತಿದ್ದಾರೆ. ಟ್ರಂಪ್ ಮುಂದೆ ಏನ್ ಮಾಡ್ತಾರೋ ಅನ್ನುವ ಭಯ ಜಪಾನ್ ಜನರಿಗೆ ಶುರುವಾಗಿದೆ. ಜಪಾನ್ ಜನರ ಈ ಆತಂಕಕ್ಕೆ ಹಲವು ಕಾರಣಗಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಜಪಾನ್ ಹಾಗೂ ಅಮೆರಿಕ ನಡುವೆ ಹಲವು ಒಪ್ಪಂದಗಳಾಗಿವೆ. ಅದರಲ್ಲೂ ರಕ್ಷಣಾ ಕ್ಷೇತ್ರದಲ್ಲಿ ಅಮೆರಿಕ ಹಾಗೂ ಜಪಾನ್ ದೇಶಗಳು ಪ್ರಮುಖ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾವೆ. ಈ ಒಪ್ಪಂದದ ಪ್ರಕಾರ ಜಪಾನ್ನ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅದು ಅಮೆರಿಕದ ಮೇಲೆಯೇ ದಾಳಿ ಮಾಡದಂತ ಅರ್ಥ. ಅಂದರೆ ಅಮೆರಿಕ ಸೇನೆ ಜಪಾನ್ನ ಸಹಾಯಕ್ಕೆ ಬರಬೇಕು. ಆದರೆ ಅಮೆರಿಕದ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಈ ನಿಯಮ ಜಪಾನ್ಗೆ ಅನ್ವಯವಾಗೋದಿಲ್ಲ. ಅಂದರೆ ಜಪಾನ್ ಅಮೆರಿಕದ ಸಹಾಯಕ್ಕೆ ಬರಲೇಬೇಕು ಅನ್ನುವ ನಿಯಮ ಈ ಒಪ್ಪಂದದಲ್ಲಿ ಇರಲಿಲ್ಲ. ಈ ಒಪ್ಪಂದವನ್ನ ನೋಡಿರುವ ಟ್ರಂಪ್ ಇದರಲ್ಲಿ ಏನೋ ಮಿಸ್ ಆಗಿದೆ, ಇದರಲ್ಲಿ ಸಮಾನತೆ ಇಲ್ಲ, ನಮ್ಮ ಮೇಲೆ ದಾಳಿ ಆದಾಗ ಜಪಾನ್ ಸಹಾಯಕ್ಕೆ ಬರಲ್ಲ ಅಂತಾದರೆ ಒಪ್ಪಂದವನ್ನ ಮರುಪರಿಶೀಲನೆ ಮಾಡೋದು ಒಳ್ಳೆಯದು ಅಂತ ಟ್ರಂಪ್ ಒಪ್ಪಂದದ ಮರುಪರಿಶೀಲನೆಗೆ ಸೂಚಿಸಿದ್ದಾರೆ. ಈ ಬಗ್ಗೆ ಓಪನ್ ಆಗಿಯೇ ಟ್ರಂಪ್ ಮಾತನಾಡಿದ್ದಾರೆ. ನನ್ನ ಪ್ರಕಾರ ಈ ಒಪ್ಪಂದದಲ್ಲಿ ಅರ್ಥವೇ ಇಲ್ಲ, ಜಪಾನ್ನ ರಕ್ಷಣೆ ಕೂಡ ನಮಗೆ ಬೇಕಾಗಿಲ್ಲ, ಹಾಗಂತ ಅವರು ನಮಗೆ ಹಣ ಕೂಡ ಕೊಡೋದಿಲ್ಲ. ಹೀಗಾಗಿ ಒಪ್ಪಂದ ನಮಗೆ ಸರಿ ಕಾಣಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಪ್ಪಂದವನ್ನ ರದ್ದು ಮಾಡಬೇಕಾಗುತ್ತೆ ಅಂತ ಟ್ರಂಪ್ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ರು. ಟ್ರಂಪ್ ಈ ಹೇಳಿಕೆಯನ್ನ ಕೇಳಿ ಜಪಾನ್ ಬೆಚ್ಚಿ ಬಿದ್ದಿದೆ. ಯಾವ ಟ್ರಂಪ್ ಅಧಿಕಾರಕ್ಕೆ ಬರಬೇಕು ಅಂತ ಬಯಸಿತ್ತೋ ಅದೇ ಟ್ರಂಪ್ ಈಗ ಜಪಾನ್ ವಿರುದ್ಧ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾವ ಟ್ರಂಪ್ ಮೇಲೆ ಜಪಾನ್ ನಿರೀಕ್ಷೆ ಇಟ್ಕೊಂಡಿತ್ತೋ ಆ ನಿರೀಕ್ಷೆಗಳೆಲ್ಲ ಈಗ ಸುಳ್ಳಾಗಿದೆ. ಟ್ರಂಪ್ ಅಧಿಕಾರಕ್ಕೆ ಬಂದರೆ ಚೀನಾದಿಂದ ಆಗುವ ತೊಂದರೆಯನ್ನ ಸರಿ ಮಾಡುವ ಪ್ರಯತ್ನ ಮಾಡಬಹುದು, ನಮಗೆ ಹೆಚ್ಚಿನ ರಕ್ಷಣೆ ಕೂಡ ಸಿಗುತ್ತೆ ಅಂತ ಜಪಾನ್ ಅಂದುಕೊಂಡಿತ್ತು. ಆದರೆ ಜಪಾನ್ ಅಂದುಕೊಂಡಿದ್ದು ಯಾವುದು ಆಗ್ತಾ ಇಲ್ಲ, ಎಲ್ಲವೂ ಉಲ್ಟಾ ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ರಕ್ಷಣೆಯ ವಿಚಾರದಲ್ಲಿ ಜಪಾನ್ ಅಮೆರಿಕವನ್ನೇ ನಂಬಿಕೊಂಡಿತ್ತು. ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅಮೆರಿಕ ನಮ್ಮ ರಕ್ಷಣೆಗೆ ಬಂದೇ ಬರುತ್ತೆ ಅಂತ ಜಪಾನ್ ಅಂದುಕೊಂಡಿತ್ತು. ಇದೇ ಕಾರಣಕ್ಕಾಗಿ ರಕ್ಷಣಾ ಇಲಾಖೆಯ ಮೇಲೆ ಜಪಾನ್ ಅಷ್ಟೊಂದು ಫೋಕಸ್ ಮಾಡಿರಲಿಲ್ಲ. ಜಪಾನ್ನಲ್ಲಿ ಬಲಿಷ್ಠ ಸೇನೆಯೂ ಕೂಡ ಇಲ್ಲ. ಸೇನೆಗೆ ಜಪಾನ್ ಹೆಚ್ಚಿನ ಖರ್ಚು ಕೂಡ ಮಾಡ್ತಾ ಇರಲಿಲ್ಲ. ರಕ್ಷಣಾ ಬಜೆಟ್ ಬಗ್ಗೆ ತಲೆ ಕೂಡ ಕೆಡಿಸಿಕೊಳ್ತಾ ಇರಲಿಲ್ಲ. ಕಾರಣ ಇಷ್ಟೇ, ನಮ್ಮ ಹಾಗೂ ಅಮೆರಿಕದ ನಡುವೆ ರಕ್ಷಣಾ ಒಪ್ಪಂದ ಇದೆ. ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡಿದರೆ ಅಮೆರಿಕ ಬಂದೇ ಬರುತ್ತೆ ಅನ್ನುವ ನಂಬಿಕೆ. ಅಮೆರಿಕ ಕೂಡ ಇಲ್ಲಿವರೆಗೆ ಇದನ್ನೇ ನಂಬಿಸಿಕೊಂಡು ಬಂದಿತ್ತು. ನಿಮಗೆ ಮಿಲಿಟರಿಯ ಅಗತ್ಯವೇ ಇಲ್ಲ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತಾನೆ ಹೇಳಿಕೊಳ್ತಾ ಬರ್ತಾ ಇತ್ತು. ಆದರೆ ಈಗ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವೂ ಬದಲಾಗಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅಮೆರಿಕ ಜಪಾನನ್ನ ನಡು ನೀರಿನಲ್ಲಿ ಕೈಬಿಟ್ಟಿದೆ. ಇದ್ದಕ್ಕಿದ್ದಂತೆ ಆದ ಈ ಬದಲಾವಣೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.